ನಾನು ಎದ್ರೂ ಇಲ್ಲೇ ಬಿದ್ರೂ ಇಲ್ಲೇ ಗೆದ್ರೂ ಇಲ್ಲೇ ಸೋತ್ರೂ ಇಲ್ಲೇ ಅನ್ನುವಂಥ ಘೋಷಣೆಯನ್ನು ಸುಮಲತಾ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಮಂಡ್ಯ ಬಿಟ್ಟು ಹೋಗಲ್ಲ ಅಂತ ಮತ್ತೊಮ್ಮೆ ಘೋಷಣೆ ಮಾಡಿದ್ದಾರೆ. ನಿನ್ನೆ ಅವರೆಲ್ಲ ಅಭಿಮಾನಿಗಳು ಸೇರಿದ್ರು, ಅವರ ಮನೆಯಲ್ಲೇ ಸಭೆ ಮಾಡಿದರು. ಸಭೆಯಲ್ಲಿ ಸುಮಲತಾ ಆಡಿದಂಥ ಮಾತುಗಳಿವು. ಸುಮಲತಾ ಮಾತಾಡುವಂಥ ಸಂದರ್ಭದಲ್ಲಿ ಭಾವುಕರಾದರು. ನಾನೀಗ ಏನು ಹೇಳಲ್ಲ, ಮುಂದಿನ ದಿನಗಳಲ್ಲಿ ನನ್ನ ನಿರ್ಧಾರ ಹೇಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಈಗಲೇ ನೀವು ಹೇಳಬೇಕು, ನೀವು ಪಕ್ಷೇತರರಾಗಿ ನಿಲ್ಲಬೇಕು ಅಂತ ಅಭಿಮಾನಿಗಳು ಒಕ್ಕರಲಿನಿಂದ ಕೂಗಿದ್ರು. ಆದರೆ ಸುಮಲತಾ 3ನೇ ತಾರೀಕು ನಾನು ಮಂಡ್ಯಕ್ಕೆ ಬರ್ತೀನಿ, ಮಂಡ್ಯದಿಂದಲೇ ಘೋಷಣೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಂದರೆ ಅವರ ನಡೆ ಏನು ಅನ್ನುವಂಥದ್ದು ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಈಗ ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. 3ನೇ ತಾರೀಕು ಏನಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 3ನೇ ತಾರೀಕು ಅವರು ಮಂಡ್ಯದಲ್ಲೇ ಬಂದು ತಮ್ಮ ನಿರ್ಧಾರವನ್ನು ಪ್ರಕಟಿಸ್ತಾರಂತೆ. ಯಾಕಂದರೆ ನೋಡಿ, ಬಹಳಷ್ಟು ಕನಸುಗಳು ಕನವರಿಕೆಗಳನ್ನ ಇಟ್ಕೊಂಡು ಅವರು BJP ಸೇರಿದ್ರು. ಅದಾದಮೇಲೆ ದೋಸ್ತಿ ಆಯಿತು. ಈ ದೋಸ್ತಿಯ ಒಪ್ಪಂದದ ಪ್ರಕಾರ ಈಗ JDSಗೆ ಕ್ಷೇತ್ರವನ್ನು ಬಿಟ್ಟುಕೊಡಲಾಗಿದೆ. HD ಕುಮಾರಸ್ವಾಮಿಯಲ್ಲಿ ಕಣಕ್ಕಿಳಿದಿದ್ದಾರೆ. ಇಂಥ ಸಂದರ್ಭದಲ್ಲಿ ಸುಮಲತಾ ಅವರ ನಡೆ ಏನು? ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಅಂತ ಕೂಗಿದ್ರು ಆಪ್ತರು. ಮೈತ್ರಿಗೆ ಸಡ್ಡು ಹೊಡೆದು ನಮ್ಮನ್ನು ಉಳಿಸಿ ಅಂತ ಕೂಡ ಕೇಳಿಕೊಂಡ್ರು. ಮಂಡ್ಯ ಬಿಡಲ್ಲ, ಮಣ್ಣಿನ ಋಣ ಎಂದೂ ಕೂಡ ಮುಗಿಯಲ್ಲ ಅಂತ ಸುಮಲತಾ ಹೇಳಿದರು. ಈಗಾಗಲೇ ಸ್ಥಾನಮಾನದ ಭರವಸೆಯನ್ನು ಕೂಡ BJP ಕೊಟ್ಟಿದೆ. ಮೈತ್ರಿ ಅಭ್ಯರ್ಥಿಯನ್ನು ಬೆಂಬಲಿಸಿ ನಾವು ನಿಮ್ಮ ಜೊತೆಗಿರ್ತೀವಿ ಅನ್ನುವಂಥ ವಾಗ್ದಾನ ಕೂಡ ಮಾಡಿದೆ. ಆದರೂ ಕೂಡ ಸುಮಲತಾ ಇನ್ನೂ ನಿರ್ಧಾರಕ್ಕೆ ಬಂದಿಲ್ಲ. ಬುಧವಾರ ಅವರು ತಮ್ಮ ಅಂತಿಮ ನಿರ್ಧಾರವನ್ನ ಮಂಡ್ಯದ ವೇದಿಕೆಯಲ್ಲೇ ಪ್ರಕಟಿಸ್ತಾರೆ. ಬನ್ನಿ ಈ ಸಂದರ್ಭದಲ್ಲಿ ಸುಮಲತಾ ಏನು ಮಾತಾಡಿದ್ರು ಬೆಂಬಲಿಗರ ಸಭೆಯಲ್ಲಿ ನೋಡೋಣ. ಏನೇ ನಿರ್ಧಾರ ತಗೊಂಡ್ರು ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮನ್ನ ನೋಯಿಸುವಂತ ನಿರ್ಧಾರ ಯಾವತ್ತೂ ನಾನು ತಗೊಳ್ಳಲ್ಲ. ಸುಮಲತಾ ಅಂಬರೀಶ್ ಯಾವತ್ತೂ ಆ ಕೆಲಸವನ್ನ ಮಾಡಲ್ಲ. ನಮ್ಮನ್ನ ನಂಬ್ಕೊಂಡು ಇನ್ನಷ್ಟು ಲಕ್ಷಾಂತರ ಜನ ಇದ್ದಾರೆ, ಮಂಡ್ಯದಲ್ಲಿದ್ದಾರೆ. ಅವ್ರು ಎಲ್ಲರನ್ನೂ ಉದ್ದೇಶಿಸಿ ನಾನು ಮಾತಾಡಬೇಕಾಗಿದೆ. ನನ್ನ ನಿರ್ಧಾರ ಮಂಡ್ಯದಲ್ಲೇ ಒಂದು ಸಭೆಯನ್ನು ಕರೆದು ನೀವೆಲ್ಲರ ಒಂದು ಸಮ್ಮುಖದಲ್ಲೇ ನಾನು ಎಲ್ಲವನ್ನ ಒಂದು ಸ್ಪಷ್ಟನೆ ಕೊಡ್ತೀನಿ. ನಮ್ಮೊಂದಿಗಿರೋ ಎಲ್ಲ ಆಪ್ತರ ಜೊತೆಯಲ್ಲೂ ನಾನು ಚರ್ಚೆ ಮಾಡಿ ಮಂಡ್ಯದಲ್ಲೇ ಬಂದು ನಾನು ಇದೇ 3ನೇ ತಾರೀಕಿಗೆ ಬರ್ತೀನಿ. 3ನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ. ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಹೇಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಪಡಿತೀನಿ. ನಾನು ಹೇಳ್ತಾ ಇದ್ದೀನಿ ಪದೇ ನಿಮ್ಮನ್ನು ಬಿಟ್ಟು ಯಾವ ನಿರ್ಧಾರ ನಾನು ತಗೊಳ್ಳೋದಿಲ್ಲ. ನಾನು 1-2 ತಿಂಗಳ ಹಿಂದೆ ನಾನು ಮಂಡ್ಯದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ, ಮಂಡ್ಯ ಮಣ್ಣಿನ ಋಣ, ಆ ಗುಣ ಎಂದಿಗೂ ಬಿಡೋ ಪ್ರಶ್ನೆನೇ ಇಲ್ಲ. ನಾವು ಏನೇ ಇದ್ರೂ ರಾಜಕೀಯ ಇರುತ್ತೆ, ಇರಲ್ಲ, ಅಧಿಕಾರ ಬರುತ್ತೆ ಹೋಗುತ್ತೆ, ಬೇರೆ ವಿಚಾರ. ಆದರೆ ನಮ್ಮ ಏನೇ ಇದ್ರೂ ನಮ್ಮ ಸಂಬಂಧ, ನಮ್ಮ ಒಂದು ರಾಜಕೀಯವಾದ ಒಂದು ನಿರ್ಧಾರಗಳು ಎಲ್ಲವೂ ಮಂಡ್ಯದ ಜೊತೆಲೇ ಅದು ಇರುತ್ತೆ ಹೊರತು ಎಲ್ಲೂ ಇರಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬಹಳ ಗಮನಿಸಬೇಕಾದಂಥ ಸಂಗತಿ, ರೆಬೆಲ್ ಲೇಡಿಯ ಮುಂದಿನ ನಿರ್ಧಾರ ಏನು? ಯಾಕಂದರೆ ಅವ್ರಿಗೂ ಕೂಡ ಹಲವಾರು ಕನಸುಗಳಿತ್ತು, ಹೀಗಾಗಿ BJP ಸೇರಿಕೊಂಡ್ರು. BJP ಸೇರಿದಂಥ ಸಂದರ್ಭದಲ್ಲಿ ಈ ಟಿಕೆಟ್ ನಮಗೇನೆ ಅನ್ನುವಂಥ ಒಂದು ಮನೋಭಾವನೆ ಕೂಡ ಇತ್ತು. ಬದಲಾದಂಥ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಆ ಟಿಕೆಟ್ ಈಗ ಮೈತ್ರಿ ಪಕ್ಷದ ಪಾಲಾಗಿದೆ. HD ಕುಮಾರಸ್ವಾಮಿ ಕಣಕ್ಕಿಳಿದಿದ್ದಾರೆ. ಇಂಥ ಸಂದರ್ಭದಲ್ಲಿ ಸುಮಲತಾ ಅವರ ಮುಂದಿನ ನಡೆ ಏನು? ಅವರೇನೂ ಕೂಡ ಇಲ್ಲಿ ತನಕ ಯಾವುದನ್ನು ಹೇಳಿಲ್ಲ. ನಾನು ಇದ್ರೂ ಕೂಡ ಮಂಡ್ಯದಲ್ಲೇ ಎದ್ರು ಬಿದ್ರು ಸೋತರು ಗೆದ್ರು ಮಂಡ್ಯದ ಮುಖಾಂತರ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. 3ನೇ ತಾರೀಕು ತಮ್ಮ ನಿರ್ಧಾರವನ್ನು ಪ್ರಕಟಿಸ್ತಾರಂತೆ. ಏನಾಗಿರಬಹುದು ಆ ನಿರ್ಧಾರ ಅಂತ ಪ್ರಶಾಂತ್? ರಂಗನಾಥ್, ರೆಬಲ್ ಲೇಡಿಯ ಮುಂದಿನ ನಡೆ ಏನು ಅನ್ನೋಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಹಿಂದೆ BJP ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಕಳೆದ 2-3 ವರ್ಷಗಳಿಂದಲೂ ಕೂಡ BJPಗೆ ಮಂಡ್ಯ ಜಿಲ್ಲೆಯಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಆದರೆ BJP JDS ಮೈತ್ರಿ ಆಯಿತು. ಆ ನಂತರದಲ್ಲಿ ಮಂಡ್ಯ ಟಿಕೆಟ್ JDSಗೆ ಬಿಟ್ಕೊಟ್ಟಿರುವಂಥದ್ದು. ಹೀಗಾಗಿ ಸಾಕಷ್ಟು ಅಸಮಾಧಾನ ಸುಮಲತಾ ಅವರಿಗಿರುವಂಥದ್ದು. ಕಳೆದ ಹಲವು ದಿನಗಳಿಂದಲೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರಲಿಲ್ಲ. ನಿನ್ನೆ ಬೆಂಗಳೂರಿನ JP ನಗರದಲ್ಲಿ ಒಂದು ಸಭೆಯನ್ನು ಕೂಡ ಮಾಡಿದ್ರು. ಮಂಡ್ಯದಿಂದ ಸಾಕಷ್ಟು ಜನ ಕೂಡ ಹೋಗಿದ್ರು. ಅಲ್ಲಿ ಸಾಕಷ್ಟು ಅವರ ಬೆಂಬಲಿಗರೆಲ್ಲರೂ ಕೂಡ ಸಾಕಷ್ಟು ಒತ್ತಾಯವನ್ನು ಮಾಡಿದ್ರು. ಅವರವರ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ರು. ಪ್ರಮುಖವಾಗಿ ನಾವು ಈ ಕಳೆದ ಬಾರಿ ಗೆಲ್ಲಿಸಿದೀವಿ, ಈ ಬಾರಿ ಕೂಡ ನೀವು ಚುನಾವಣಾ ಕಣದಲ್ಲಿರಬೇಕು, ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡಿ ನಾವೆಲ್ಲರೂ
ನಾವೆಲ್ಲರೂ ಕೂಡ ನಿಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅನ್ನೋದು ಕೂಡ ತಿಳಿಸಿದ್ದಾರೆ. ಸುಮಲತಾ ಅವರು ಕೂಡ ಇದಕ್ಕೆ ಈಗಾಗಲೇ ನನಗೆ ಸಾಕಷ್ಟು ಆಪರ್ಚುನಿಟೀಸ್ ಕೊಟ್ಟಿದ್ರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿ ಅಂತ. ಆದರೆ ಮಂಡ್ಯದ ಋಣ ನನ್ನ ಮೇಲಿದೆ, ಮಂಡ್ಯದಲ್ಲೇ ನನ್ನ ಮುಂದಿನ ರಾಜಕೀಯ ನಿರ್ಧಾರ, ಹೀಗಾಗಿ ನಾನು ಮಂಡ್ಯದಲ್ಲೇ ಬಂದು ನನ್ನ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅಂತಲೂ ಕೂಡ ನಿನ್ನೆನೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನೋಂಥದ್ದು ಕೂಡ ತಿಳಿದು ಬರ್ತಾ ಇತ್ತು. ಆದರೆ ನಿನ್ನೆ ಕ್ವಶನ್ ಮಾರ್ಕ್ ಅನ್ನ ಇಟ್ಟಿರುವಂಥದ್ದು 3ನೇ ತಾರೀಕು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ, ಅದು ಮಂಡ್ಯದಲ್ಲೇ. ಯಾಕಂದ್ರೆ ಮಂಡ್ಯದ ಋಣ ಅವರ ಮೇಲಿದೆ, ನನ್ನ ಹೋರಾಟ ನನ್ನ ರಾಜಕೀಯ ಏನಿದ್ರು ಕೂಡ ಮಂಡ್ಯದಲ್ಲೇ ಅಂತ ತಿಳಿಸಿರುವಂಥದ್ದು. ಈ ಮಧ್ಯೆ ಈಗಾಗಲೇ ವಿಜೇಂದ್ರ ಅವರು ಕೂಡ ಸುಮಲತಾ ಅವರ ಜೊತೆ ಮಾತುಕತೆಯನ್ನು ನಡೆಸಿರುವಂಥದ್ದು. ಅವರಿಗೊಂದು ಸೂಕ್ತ ಸ್ಥಾನಮಾನ ಕೊಡ್ತೀವಿ, ಈಗಾಗಲೇ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿದ್ದಾರೆ, ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ, ಅವರು ಇದುವರೆಗೂ ಕೂಡ ಬಿಜೆಪಿ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಹೊರತು ಪಕ್ಷ ಸೇರ್ಪಡೆ ಆಗಿಲ್ಲ. ಪಕ್ಷ ಸೇರ್ಪಡೆಯಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ಅಂತಲೂ ಕೂಡ ತಿಳಿಸ್ತಿದ್ದಾರೆ. ಆದರೆ ಸಾಕಷ್ಟು ಅವರ ಬೆಂಬಲಿಗರೆಲ್ಲರೂ ಕೂಡ ಪಕ್ಷೇತರವಾಗಿಯೇ ಸ್ಪರ್ಧೆಯನ್ನ ಮಾಡಿ ಅನ್ನುವಂಥದ್ದು ಒತ್ತಾಯ ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಕುತೂಹಲ ಸುಮಲತಾ ಅವರ ಮೇಲೆ ಇದೆ. 3ನೇ ತಾರೀಕು ಅವರು ಮೈತ್ರಿ ಧರ್ಮ ಪಾಲನೆ ಮಾಡ್ತಾರಾ, ಜೆಡಿಎಸ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರ ಅನ್ನೋಂಥದ್ದನ್ನ ಕಾದು ನೋಡ್ಬೇಕಾಗುತ್ತೆ ರಂಗನಾಥ್. ಎಸ್, ನೀವು ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ.